रेक्सफोर्ड इंग्लिश मीडियम स्कूल नियर जामिया मस्जिद बिस्वा कल एडमिशन के लिए दिए हुए नंबर पर कॉल कर सकते हैं। क्लासेस का आगाज 1 जुलाई 2025 से हो। गोकुग्राम वीरभद्रेश्वर देवस्थान को पंच कमेटी को न देने की ग्रामस्थों की मांग। बसवा कल्याण तालुके के गोकुग्राम में स्थित वीरभद्रेश्वर देवस्थान को पंच कमेटी को न सौंपने की मांग को लेकर 23 जुलाई 2025 को ग्रामस्थों ने तहसीलदार को पत्र सौंपा। ग्रामवासियों का कहना है कि यह देवस्थान 2013 से 14 से तहसीलदार की निगरानी में है और वहीं रहना चाहिए। महादेव गायकवाड़, बालाजी वाडेकर, संतोष दुरे, सिद्धू पाटिल सहित कई ग्रामीणों ने ज्ञापन सौंपा और मीडिया से बातचीत की। इस मौके पर बड़ी संख्या में ग्रामवासी उपस्थित थे। शादाब हाई स्कूल बसवा कल्याण में लड़कियों के लिए मुफ्त दाखिले। शादाब हाई स्कूल नियर जामिया मस्जिद काटेवाड़ी गली बिस्वा कल्याण। ತಹಸೀಲ್ದಾರ್ ಅಧೀನದಲ್ಲಿ ಇರುತ್ತದೆ। ಅದೇ ರೀತಿಯಾಗಿ ಮುಂದುವರಿಸಿಕೊಂಡು ಹೋಗಿರುವ ಬಗ್ಗೆ ಇವತ್ತು ನಾವು ಮೆಮೊರಿ ಕೊಡ್ತಾ ಇದ್ದೀವಿ। ಮಾನ್ಯರ ಈ ಮೇಲ್ಗಡೆ ವಿಷಯಕ್ಕೆ ಸಂಬಂಧಿಸಿದಂತೆ 2013-2014 ಶ್ರೀ ವೀರಭದ್ರೇಶ್ವರ ದೇವಸ್ಥಾನವನ್ನು ಗುಡಿಯ ಪಂಚ ಕಮಿಟಿಯ ತಹಸೀಲ್ದಾರ್ ಸರ್ಕಾರ ಅಧೀನಕ್ಕೆ ಕೊಟ್ಟಿರುತ್ತಾರೆ। ಅದೇ ರೀತಿ ದೇವಸ್ಥಾನ ಸರ್ಕಾರ ಅಧೀನದಲ್ಲಿ ಇರಬೇಕೆಂದು ಬೇಡಿಕೆ ಇರುತ್ತದೆ। ಆದರೆ ಗೋಕುಳ ಗ್ರಾಮದ ಜನಕೂಡಿ ಟ್ರಸ್ಟ್ ಸುಮಾರು 27 ಜನ ಅಳವಡಿಸಿಕೊಂಡು ಈ ದೇವಸ್ಥಾನದ ಹೆಸರಿನ ಮೇಲೆ ಇರುವ ಗ್ರಾಮಸ್ಥರ ಟ್ರಸ್ಟಿಗೆ ತೆಗೆದುಕೊಂಡು ದೇವರ ಹೆಸರಿನ ಮೇಲೆ ಇರುವ ಹಣವನ್ನು ಲೂಟಿ ಮಾಡಬೇಕೆಂದು ಈ ದೇವಸ್ಥಾನದ ಮರು ತಂದು ಕೊಡಬೇಕೆಂದು ಪ್ರಯತ್ನಿಸಿದ್ದಾರೆ। ಆದ ಕಾರಣ ತಾವುಗಳು ದಯಾಳುಗಳು ಈ ದೇವಸ್ಥಾನವನ್ನು ಮರಳಿ ಕೊಡಬಾರದೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿವೆ। ಒಂದು ವೇಳೆ ಈ ವೀರಭದ್ರೇಶ್ವರ ದೇವಸ್ಥಾನ ಟ್ರಸ್ಟಿಗೆ ಮರಳಿ ಕೊಟ್ಟರೆ ನಾವು ಗೋಕುಳ ಗ್ರಾಮ ನಿವಾಸಿಗಳು ಮತ್ತು ತಹಸೀಲ್ದಾರ ಕಾರ್ಯಾಲಯ ಎದುರುಗಡೆ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳೋದು ಅಂತೇಳಿ ಈ मीडिया मुखांतर ಏನಂತಂದ್ರೆ ನಾನು ತಿಳಿಸಿಕೊಳ್ತೇನೆ। नमस्कार। सभी हमारे IK न्यूज़ कंडा 24/7 KJ न्यूज़ इंडिया से जो DSS के तालुका अध्यक्ष है महादेव गायकवाड़ जी ने आज जो गोकुल ग्रामस्थ की ओर से आज न्याय दंडाधिकारी तहसीलदार सर को एक मेमोरम दिया है। वो क्या समस्या है, इस समस्या के खुलासे के लिए अभी हमारे BK9 न्यूज़ लाइव मीडिया की ओर से लाइव आ रहे हैं। ಏನಿಲ್ಲ, ನಾನು ಗೋಕುಲ ಗ್ರಾಮದವನಾಗಿದ್ದು ನಮ್ಮ ಗೋಕುಲ ಗ್ರಾಮದಲ್ಲಿ 2013-14 ಇಸ್ವಿಯಲ್ಲಿ ಇದು ನಮ್ಮ ವೀರಭದ್ರೇಶ್ವರ ದೇವಸ್ಥಾನ ಏನಿದೆ ಅದನ್ನಂತಂದ್ರೆ ಈ ತಹಸೀಲ್ದಾರ್ ಆಫೀಸ್ ಕಾರ್ಯಾಲಯಕ್ಕೆ ಒಪ್ಪಿಸಿಕೊಟ್ಟಿರ್ತದೆ, ತಹಸೀಲ್ದಾರ್ ಅಧೀನದಲ್ಲಿರುತ್ತೆ। ಇವಾಗ ಏನಂತಂದರೆ ಪ್ರಸ್ತುತ ಸಾಲಿನಲ್ಲಿ ಒಟ್ಟಾರೆಯಾಗಿ ನಮ್ಮ ಊರಲ್ಲಿ ಭಾಳಷ್ಟು ಗೊಂದಲ ನಡೀತಾ ಇದೆ, ಜನರ ಸಮಸ್ಯೆಗಳಿದೆ। ಅದಕ್ಕೋಸ್ಕರ ಇವರು ಏನಂತಂದ್ರೆ ಮರಳಿ ಕೊಡು ಅಂತ ಹೇಳಿ ಒಂದು ಟ್ರಸ್ಟ್ ಮಾಡಿ ಟೋಟಲ್ 26 ಜನಗಳು ಕೂಡಿಕೊಂಡು ಒಂದು ಟ್ರಸ್ಟ್ ಮಾಡಿ ಅದಕ್ಕೆ ಮರಳಿ ಕೊಡಿ ಅಂತ ಹೇಳಿ ಏನಂತಂದ್ರೆ ಈ ರೀತಿ ಒಂದು ಗೊಂದಲ ವ್ಯವಸ್ಥೆ ನಡೆದಿದೆ। ನಾವು ತಹಸೀಲ್ದಾರಲ್ಲಿ ಮನವಿ ಮಾಡಿಕೊಳ್ಳೋದು ಏನಂತಂದರೆ ಈ ದೇವಸ್ಥಾನವನ್ನು ಈ ತಹಸೀಲ್ದಾರ್ ಅವರ ಅಧೀನದಲ್ಲಿ ಏನಿದೆ ಅದು ಒಂದು ಒಳ್ಳೆ ರೀತಿಯಿಂದ ಕಾರ್ಯಾಚರಣೆ ನಡ್ಕೊಂಡು ಹೋಗ್ತಾ ಇದೆ। ಅದು ಮರಳಿ ಕೊಟ್ಟಿದ್ರೆ ಏನಂತಂದ್ರೆ ಊರಲ್ಲಿ ಒಂದು ಜಾತಿ ಬಗ್ಗೆ ಏನೋ ಗೊಂದಲ ಹುಡ್ತದ, ಅದೇ ರೀತಿಯಾಗಿ ಏನಂತಂದ್ರೆ ಭಾಳಷ್ಟು ಒಂದು ಸಮಸ್ಯೆ ಆಗ್ತದೆ ಅಂತ ಹೇಳಿ ಏನಪ್ಪ ಅಂತಂದ್ರೆ ಒಂದು ಮನವಿ ಕೊಟ್ಟಿದ್ದೀವಿ। ಇದೇ ನಂತರ ಮರಳಿ ನಾವು ಏನಂತಂದ್ರೆ ಸಾಹೇಬರು ಮರಳಿ ಕೊಟ್ಟಿದ್ರೆ ನಾವು ಏನಂತಂದ್ರೆ ಗ್ರಾಮಸ್ಥರು ಮತ್ತು ನಮ್ಮ ಸಂಘಟನೆ ವತಿಯಿಂದ ನಾವು ಏನಂತಂದ್ರೆ ಈ ತಹಸೀಲ್ದಾರ್ ಎದುರುಗಡೆ ಏನಂತಂದ್ರೆ ಒಂದು ಧರಣಿ ಕೊಡಲಾಗುವುದು ಅಂತೇಳಿ ಈ ಮುಖಾಂತರ ತಹಸೀಲ್ದಾರ್ಗೆ ಮನವಿ ಮಾಡಿದ್ದೀವಿ।